ಬಿಗ್ ಬಾಸ್ ಆಡಿಷನ್ ಹೇಗೆ ನಡೀತಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂದಿದೆ. ಸೊ ಆಡಿಷನ್ ಅಲ್ಲಿ ಒಂದು ಪ್ರೋಸೆಸ್ ಅಷ್ಟೇನೆ, ಲೈಕ್ ಹೇಗೆ ಅಂದ್ರೆ ಒಂದು 4 ಪ್ರೋಸೆಸ್ ಇರುತ್ತೆ, 4 ಸ್ಟೇಜಸ್ ಇರುತ್ತೆ, 4 ಸ್ಟೆಪ್ಸ್ ಇರುತ್ತೆ. ನನ್ನ ಚಾನಲ್ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಳ್ಳೊಳ್ಳೆ ವಿಡಿಯೋಸ್ಗೋಸ್ಕರ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ 1 ಆ್ಯಂಡ್ ಬಿಗ್ ಬಾಸ್ ಎಪಿಸೋಡ್ 1, 2, 3 ಅಂತ ಬರುತ್ತೆ. ಬಿಕಾಸ್ ಆಫ್ ಇದನ್ನ ಎಲ್ಲ ಕನ್ಸಿಸ್ಟೆಂಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳೋಣ ಅಂತ. ಕನ್ಫ್ಯೂಸ್ ಆಗಬೇಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂದೀಪ್ ರಾಜ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬಿಗ್ ಬಾಸ್ ಆಡಿಷನ್ ಹೇಗೆ ನಡೆಯುತ್ತೆ? ಫಸ್ಟ್ ಸ್ಟೆಪ್ ಹೇಗಿರುತ್ತೆ ಅಂದ್ರೆ, ಎಕ್ಸಾಂಪಲ್ ಇವಾಗ ಅವರು ಪ್ರೋಮೋ ಹಾಕಿದ್ದಾರೆ ಅಂಡ್ ಫೋಟೋ ಹಾಕಿದ್ದಾರೆ, ಅದರಲ್ಲಿರೋ ಸ್ಕ್ಯಾಮ್ ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ತರ ನಡೆಯುತ್ತೆ ಅಂತ. ಸೊ ಅದರಲ್ಲಿ ಸ್ಟೆಪ್ ಫಸ್ಟ್ ನಿಮ್ ನಂಬರ್ ನ ರೆಕಗ್ನೈಸ್ ಮಾಡ್ಕೋತಾರೆ ಅಂಡ್ ನಿಮ್ ವಿಡಿಯೋ, ನಿಮ್ ನಂಬರ್, ನಿಮ್ ವಿಡಿಯೋ ಅದನ್ನ ರೆಕಗ್ನೈಸ್ ಮಾಡ್ಕೊಂಡು ಓಕೆ ಇವರು ಈ ತರ ಒಂದು ವಿಡಿಯೋ ಮಾಡಿದ್ದಾರೆ ಅಂತ ಬರುತ್ತೆ. ಸೊ 1 ಲಕ್ಷ ಇಲ್ಲ 2 ಲಕ್ಷ ಜನ ಆ ವಿಡಿಯೋನ ಮಾಡಿರ್ತಾರೆ. ಅದರಲ್ಲಿ ಸಾರ್ಟ್ ಔಟ್ ಮಾಡಿ ಇಷ್ಟು ಜನ, ಒಂದು 20 ಜನ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ಹೇಗೆ ನಡೆಯುತ್ತೆ ಅಂದ್ರೆ, ಅವ್ರ ಹತ್ರ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ಸ್ ಗಳನ್ನ ಗ್ಯಾದರ್ ಮಾಡ್ಕೋತಾರೆ. ಇನ್ಫಾರ್ಮೇಶನ್ ಅಂದ್ರೆ ಹೇಗೆ ಇದರ ಹೇಗ್ ಬಂದ್ರು, ಯಾವ ಕಡೆಯಿಂದ ಯಾವ ಜಾಗಕ್ಕೆ ಬಂದು, ಈಗ ಯಾಕೆ ಬಿಗ್ ಬಾಸ್ ಬರಬೇಕು, ಯಾವ ತರ ಅವ್ರಿಗೆ ಆ ಚಾನಲ್ ಯಾವ ತರ ಹೈಪ್ ಇರುತ್ತೆ, ಆ ತರದವ್ರನ್ನ ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಇವ್ರನ್ನ ಇಟ್ಕೊಂಡ್ರೆ ಹೈಪ್ ಇರುತ್ತೆ. ಎಕ್ಸಾಂಪಲ್ ಅಮುಕು ಡುಮುಕು, ಅವನ ಹೆಸರು ಏನು ಅಂತ ಗೊತ್ತಿಲ್ಲ ಅಂಡ್ ಅವನ ಬ್ಯಾಕ್ ಗ್ರೌಂಡ್ ಏನೋ ಒಂದಿರುತ್ತೆ, ಅವನೇನೋ ಹೇಳಿರ್ತಾನೆ ಈ ತರ ಇರುತ್ತೆ ಅಂಡ್ ಅದು ಅವ್ರಿಗೆ ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತಾ, ಓಕೆ ನಾವು ಇವನ್ನ ಹಾಕೊಂಡ್ರೆ ಯಾವ ತರ ನಾವು ಪ್ರಮೋಷನ್ ಮಾಡ್ಕೋಬಹುದು, ಪ್ರೋಮೋಸ್ ಕ್ರಿಯೇಟ್ ಮಾಡಬಹುದು ಅನ್ನೋದೆಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಅವ್ರು ರೆಡಿ ಮಾಡ್ಕೋತಾರೆ. 3ನೇ ರೌಂಡ್ ಗ್ರೂಪ್ ಡಿಸ್ಕಷನ್. ಗ್ರೂಪ್ ಡಿಸ್ಕಷನ್ ಅಂದ್ರೆ ಎಲ್ಲಾರ ಹತ್ರನು ಒಂದು ಕಾನ್ವರ್ಸೇಷನ್ ಆಗಿರ್ಲಿ, ಕಮ್ಯುನಿಕೇಶನ್ ಆಗಿರ್ಲಿ, ಅವ್ರೆಲ್ಲರನ್ನು ಕೂರಿಸಿ ಯಾವ ತರ ಇರುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾರೆ. ಅವಾಗ ಒಂದಷ್ಟು ಜನನ ಸಾರ್ಟ್ ಔಟ್ ಮಾಡ್ತಾರೆ. 4ನೇ ರೌಂಡ್ ಇಂಟರ್ವ್ಯೂ. ಇಂಟರ್ವ್ಯೂ ಅಂದ್ರೆ ಅವರು ಕೂರಿಸ್ಕೊಂಡು ಕ್ವಶನ್ ಕೇಳೋದಾಗಿರ್ಲಿ, ಅದು ಯಾವ್ದಿರಲ್ಲ, ಒಂದು ಡೆಮೋ ಮನೆ ಇರುತ್ತೆ. ಆ ಮನೇಲಿ ಏನ್ ಮಾಡ್ತೀವಿ, ಇವಾಗ ಬಿಗ್ ಬಾಸ್ ಮನೆ ತರನೇ ಇನ್ನೊಂದು ಮನೆ ಇರುತ್ತೆ, ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ಅವಾಗ ಯಾವಾಗ್ಲೂ ಇದ್ದಿದ್ದು ನನ್ನ ಜ್ಞಾಪಕ ಐತೆ. ಆ ತರ ಒಂದು ಮನೇಲಿ ಒಂದ್ಸರಿ ಡೆಮೋ ಮಾಡ್ತಾರೆ, ಈ ತರ ಹಾಗೆ ಹೀಗೆ ಅನ್ನೋ ತರ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಈ ತರ ಇರುತ್ತೆ. ಅಂಡ್ 4ನೇ ರೌಂಡ್ ಅಗ್ನಿ ಪರೀಕ್ಷಾ. ಅಗ್ನಿ ಪರೀಕ್ಷಾ ಅಂದ್ರೆ ನಿಮ್ಗೆ ಓದ್ ಸೀಸನ್ ಅಲ್ಲೇ ಗೊತ್ತಿತ್ತು, ಲೈಕ್ ಜನರ ಹತ್ರ ವೋಟಿಂಗ್ ತಗೋತಾರೆ, ಅಲ್ಲಿರೋರು ಹತ್ರ ವೋಟಿಂಗ್ಸ್ ತಗೋತಾರೆ. ಇವರು ಮನೆಗೆ ಹೋಗ್ಬೇಕಾ ಬೇಡವಾ, ಹೋಗ್ಬೇಕು ಅಂದರೆ ಒಂದೊಳ್ಳೆ ರೀಸನ್ ಹೇಳಿ ನೀವು ಮಾತಾಡಿ ಅದು ಅವ್ರಿಗೆ ಕನ್ವಿನ್ಸ್ ಆಗಬೇಕು ಆಡಿಯನ್ಸ್ಗೆ. ಅದಾದಮೇಲೆ ನೀವು ಮನೇಲಿ ಹೋಗ್ತೀರಾ. 50-50 ಇದ್ದರೆ ನೀವು ಹೋಲ್ಡ್ ಅಲ್ಲಿರ್ತೀರಾ, ಇಲ್ಲ 50+ ಇದ್ದರೆ ನೀವು ಮನೆಯೊಳಗಡೆ ಹೋಗ್ತೀರಾ, 50ಗಿಂತ ಕಡಿಮೆ ಇದ್ದರೆ ಹೊರಗಡೆ ಹೋಗ್ತೀರಾ. ಅದು ಅಗ್ನಿ ಪರೀಕ್ಷಾ. ಸೊ ಈ ಥರ ಯಾವುದ್ರಲ್ಲಿ ಇತ್ತು ಅಂದರೆ ತೆಲುಗು ಮತ್ತು ಬೇರೆ ಲ್ಯಾಂಗ್ವೇಜಲ್ಲಿ ಇತ್ತು ಅಗ್ನಿ ಪರೀಕ್ಷಾ. ಹೋದ ಸೀಸನಲ್ಲಿ ಕನ್ನಡದಲ್ಲೂ ಇತ್ತು, ಬಟ್ ಆದರೆ ನಾರ್ಮಲ್ ಆಡಿಯನ್ಸ್ ಅಂತ ಈ ಥರ ಯಾವುದೂ ಬಿಟ್ಟಿರಲಿಲ್ಲ. ಈಗ ಸ್ವಲ್ಪ ಅದನ್ನು ಪ್ರಮೋಟ್ ಮಾಡ್ತಿದ್ದಾರೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರಮೋಟ್ ಮಾಡ್ತಿದ್ದಾರೆ. ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ. ಇದೆಲ್ಲ ಆದಮೇಲೆ ಒಳಗಡೆ ಕಳಿಸೋದು. ಸೊ ಇಷ್ಟು ಪ್ರೋಸೆಸ್ಸಲ್ಲಿ ಎಷ್ಟೋ ಜನ ಸಾರ್ಟ್ ಔಟ್ ಮಾಡಿ, ಲಕ್ಷ ಜನ ಫಸ್ಟು, ಅದಾದಮೇಲೆ ಸ್ವಲ್ಪ ಮೀನ್ಸ್ ಒಂದು 100 ಜನ ಅಂದ್ಕೊಳ್ಳಿ, ಅದಾದಮೇಲೆ ಒಂದು 30 ಜನ, ಅದಾದಮೇಲೆ ಒಂದು 10 ಜನ, ಅದಾದಮೇಲೆ ಒಂದು 5 ಜನ, ಅದಾದಮೇಲೆ ಒಂದು 3, 4 ಇಲ್ಲ 2, 1 ಈ ಥರ ಇರುತ್ತೆ. ಆಲ್ಮೋಸ್ಟ್ ಒಂದು 3-4 ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಪ್ರೋಸೆಸ್ ಇದೆ. ಇಷ್ಟು ಪ್ರೋಸೆಸ್ಸಲ್ಲಿ ದಾಟ್ಕೊಂಡು ಮಾಡಬೇಕು. ಇದು ಒಂದು ಬಿಗ್ ಬಾಸ್ ಸೀಸನ್ 13 ಆಡಿಷನ್ದು ಕಂಪ್ಲೀಟ್ ಡೀಟೇಲ್ಸ್ ಅಂತ ನಾನು ಹೇಳಿದ್ದೀನಿ ಅಂದ್ಕೊಂಡಿದ್ದೆ. ಆ್ಯಂಡ್ ಮೋರ್ ಓವರ್ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಈ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿರೋದಲ್ಲ, ಬೇರೆ ಸೀಸನಲ್ಲಿ ನಡೀತಿದ್ದಿದ್ದು ಇನ್ಫಾರ್ಮೇಷನ್ ಆ್ಯಂಡ್ ಈ ಸೀಸನಲ್ಲಿ ಯಾಕೆ ಈ ಥರ ನಡೀತಿದೆ ಆ ಥರ ಇನ್ಫಾರ್ಮೇಷನ್ ಎಲ್ಲ ನಾನು ಗ್ಯಾದರ್ ಮಾಡಿ ನಿಮಗೆ ಹೇಳಿದ್ದೀನಿ. ಇದರಲ್ಲೇನಾದರೂ ಡೌಟ್ಸ್ ತಪ್ಪೇನಾದರೂ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ, ತಲೆ ಕೆಡಿಸ್ಕೊಬೇಡಿ. ನಾನು ಪರ್ಫೆಕ್ಟ್ ಅಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಕೆಳಗಡೆ ಇದೆ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ಅಪ್ಡೇಟ್ಸ್ಗೋಸ್ಕರ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.